ವೆಲ್ಕಮ್ ಬ್ಯಾಕ್. ಮೃತ ಮಗನ ಫೋಟೋ ಜೊತೆ ಯುವರತ್ನ ಸಿನಿಮಾ ವೀಕ್ಷಣೆಯನ್ನ ಕುಟುಂಬವೊಂದು ಮಾಡಿದೆ. ಮೈಸೂರಲ್ಲಿ ನಡೆದಿರುವಂತಹ ಘಟನೆ ಇದು. ಯುವರತ್ನ ಚಲನಚಿತ್ರ ವೀಕ್ಷಣೆಯನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಮೈಸೂರಿನ ಮುರಳೀಧರ್ ಕುಟುಂಬಸ್ಥರು ಈ ತರ ಸಿನಿಮಾ ವೀಕ್ಷಣೆ ಮಾಡಿರೋದು. ಇದಕ್ಕೆ ಕಾರಣ ಕೂಡ ಇದೆ. ಪುನೀತ್ ಅಭಿಮಾನಿಯಾಗಿದ್ರು ಮುರಳೀಧರ್ ಪುತ್ರ. 3 ತಿಂಗಳ ಹಿಂದೆ ಹರಿಕೃಷ್ಣನ್ ಅಂತ ಪುನೀತ್ ಫ್ಯಾನ್ ಮೃತಪಟ್ಟಿದ್ರು. ಯುವರತ್ನ ಸಿನಿಮಾ ನೋಡಬೇಕು ಅಂತ ಆಸೆಯನ್ನ ಪಟ್ಟಿದ್ದಂತೆ ಈತ. ಮತ್ತೆ ಕುಟುಂಬಸ್ಥರ ಮುಂದೆ ಕೂಡ, ಅದರಲ್ಲೂ ತಂದೆ ತಾಯಿ ಮುಂದೆ ಕೂಡ ಆತ ಹೇಳ್ಕೊಂಡಿದ್ದಂತೆ ಯುವರತ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ನೋಡಬೇಕು ಅಂತ. ಆದ್ರೆ 3 ತಿಂಗಳ ಹಿಂದೆ ಅಚಾನಕ್ ಆಗಿ ಈಜೋದಕ್ಕೆ ಅಂತ ಈತ ಹೋಗಿದ್ದ, ಅಲ್ಲಿ ಮೃತಪಟ್ಟಿದ್ದ. ಈಗ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ಗೂ ಮುಂಚೆ ಹರಿಕೃಷ್ಣನ್ ಸಾವನ್ನಪ್ಪಿದ್ದ. ಅದೇ ತನ್ನ ಆಸೆಯನ್ನ ವ್ಯಕ್ತಪಡಿಸಿದ್ದಲ್ಲ, ಮಗನ ಆಸೆಯನ್ನ ತೀರಿಸಬೇಕು, ಈಡೇರಿಸಬೇಕು ಅಂತ ಆತನ ಫೋಟೋ ಜೊತೆಗೆ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಣೆಯನ್ನ ಆ ಕುಟುಂಬ ಮಾಡಿದೆ. ಸಾವನ್ನಪ್ಪಿದ ಮಗನಿಗೂ ಕೂಡ ಒಂದು ಟಿಕೆಟ್ ಅಂತ ತಗೊಂಡಿದ್ದಾರೆ. DRC ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಹರಿಕೃಷ್ಣನ್ ತಂದೆಯಾಗಿರುವಂತಹ ಮುರಳೀಧರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿನ್ನೆ ಸಿನಿಮಾ ನೋಡಿದ್ರಿ ನೀವು? ನಾವು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ನೋಡಿ ನಮಗೂ ಕೂಡ ಒಂಥರ ಭಾವನಾತ್ಮಕ ಸನ್ನಿವೇಶ ಅಂತ ಅನ್ನಿಸ್ತು. ಹರಿಕೃಷ್ಣನ್ ಅಪ್ಪು ಫ್ಯಾನ್ ಅಂತಾನೂ ಗೊತ್ತಾಯ್ತು. ಆತ ಏನ್ ಹೇಳ್ಕೊಂಡಿದ್ದ ಅಂದ್ರೆ ಯುವರತ್ನ ಸಿನಿಮಾ ಬಗ್ಗೆ ನೋಡ್ಬೇಕು ಅಂತೆಲ್ಲ? ಮೇಡಮ್, ಈ ಸಾಂಗ್ ರಿಲೀಸ್ ಆದ ತಕ್ಷಣ ಅವ್ನು ಡೌನ್ಲೋಡ್ ಮಾಡಿ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಮತ್ತೆ ಆಕ್ಚುಲಿ ಅವ್ನ್ ಸ್ವಲ್ಪ ಅಪ್ಸೆಟ್ ಅಂದ್ರೆ ಒಂದು SSLC ಒಂದು ಸಬ್ಜೆಕ್ಟ್ ಹೋಗಿತ್ತು ಅವ್ನಿಗೆ. ಅದ್ರಲ್ಲೂ ಒಂದು ಲೈನ್ ಇದೆ, ಪರೀಕ್ಷೆಯಲ್ಲೂ ಫೇಲ್ ಆದ್ರೂ ಮತ್ತೆ ಬರೆಯೋಣ, ಮತ್ತೆ ಬದುಕೋ ಕಟ್ಟೋಣ ಅಂತ. ಆ ಲೈನ್ ಎಲ್ಲ ಅವನಿಗೆ ತುಂಬಾ ಇಂಪ್ರೆಸ್ ಮಾಡಿತ್ತು. ಮತ್ತೆ ಈ ಫಿಲಿಂ ರಿಲೀಸ್ ನನ್ ಮಿಸ್ಸಸ್ ಹಂಗೆ ಥಿಯೇಟರ್ಗೆಲ್ಲ ಬರಲ್ಲ, ತುಂಬಾ ಒತ್ತಾಯ ಮಾಡ್ತೀನಿ ಅಂತ. ರಿಲೀಸ್ ಆದ್ರೆ ಒಟ್ಟಿಗೆ ಹೋಗ್ಬೇಕು, ನಾನ್ ಬರಲ್ಲ ಅಂದ್ರೆ ಕೇಳ್ತಾ ಇರ್ಲಿಲ್ಲ ಅವ್ನು. ಇಲ್ಲ ನೀನ್ ಬರ್ಲೇಬೇಕು. ಆಮೇಲೆ ಅವ್ರಣ್ಣ, ನಾನ್ ದೊಡ್ಡ ಮಗ ಒಂದು ಆನ್ಲೈನ್ ಅಲ್ಲಿ ಒಂದು ವರ್ಕ್ ಮಾಡ್ತೀಯನೆ ಅಣ್ಣ, ಈ ಬೀದಿಯಲ್ಲಿರೋರ್ಗೆಲ್ಲ ನಿನ್ ದುಡ್ಡಲ್ಲೇ ಟಿಕೆಟ್ ಬುಕ್ ಮಾಡು, ನೀನೊಬ್ನೇ ಈ ಬೀದಿಯಲ್ಲಿ ದುಡಿತಾ ಇರೋದು ನಮ್ಮ ಏಜ್ ಅಲ್ಲಿ ಹಾಗೆ ಹೀಗೆ ಅಂತ ಬಿಟ್ಟ ಹೇಳ್ತಾ ಇದ್ನಂತೆ. ತುಂಬಾ ಮತ್ತೆ ಹೆಂಗೆ ನಾವು ನಮಗೂ ನೋಡ್ಬೇಕು ಅಂತ ಆಸೆ. ಪುನೀತ್ ಅವ್ರ ಫಿಲಮ್ ಎಲ್ಲ ನಾವು ನೋಡ್ತಾ ಇದ್ವಿ. ಹೆಂಗೆ ನಾವು ಒಬ್ರೇ ಹೋಗೋದು, ಅವನನ್ನ ಬಿಟ್ಟು ಅವನ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ತಕ್ಷಣ ಮನ್ಸಲ್ಲಿ ಒಂದು ಐಡಿಯಾ ಬಂದಿದ್ದು. ನನಗೆ ಬೇರೆ ದಾರಿ ಇರ್ಲಿಲ್ಲ. ಮಗನ್ ಫೋಟೋ ತಗೊಂಡೆ ಹೋಗ್ಬಿಟ್ಟೆ. ಅವನು ಒಂದ್ ಟಿಕೆಟ್ ತಗೊಂಡ್ವಿ. ಯಾಕಂದ್ರೆ ಈಗ್ಲೂ ಅವನು ನಮ್ ಜೊತೆ ಬದುಕಿಯಾನೆ ಅಂತ ನಾವು ಬದುಕಿರೋದು. ಆ ಒಂದು ಇದ್ರಿಂದ ಅವ್ನ್ ಫೋಟೋ ತಗೊಂಡೆ ಹೋದ್ವಿ, ಚಿತ್ರ ವೀಕ್ಷಣೆ ಮಾಡಿದ್ವಿ. ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅವನ್ ಇದ್ದಿದ್ರೆ ಅದು ಎಷ್ಟು ಖುಷಿ ಪಡ್ತಾ ಇದ್ನೋ. ನನಗೂ ಆ ಚಿತ್ರ ಇನ್ನೂ ಒಂದ್ಸಲ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನಾನು ಮನೆ ಬಿಟ್ಟು ಹೊರಡೆ ಹೋಗ್ರೆ ಅವನ್ ಫೋಟೋ ನೋಡ್ಬಿಟ್ಟು ನಾನು ಹೊರಡೆ ಹೋಗೋದು. ಮತ್ತೊಂದ್ಸಲ ಈಗ ನಮ್ ಜೊತೆನೆ ಮಗ ಇದ್ದಾನೆ ಅಂತ ನಾವು ಭಾವಿಸ್ತೀವಿ, ಇಲ್ಲ ಅಂತ ಭಾವಿಸೋದೇ ಇಲ್ಲ ಅಂತ. ಏನಾಗಿದೆ ಸರ್ ನಿಮ್ ಮಗನಿಗೆ? 3 ತಿಂಗಳಿಂದ ಏನಾಯ್ತು? ಆಕ್ಚುಲಿ ಮೇಡಮ್, ಅವನು ಇಲ್ಲಿಂದ 8-9 ಕಿಲೋಮೀಟರ್ ದೂರ ನಮ್ಮ ಮನೆಯಿಂದ ಒಂದು ನಾಲೆ ಇದೆ, ಅಲ್ಲಿ ಈಜಕ್ಕೆ ಅಂತ ಹೋಗಿದ್ದಾರೆ. ಫ್ರೆಂಡ್ಸ್ ಜೊತೆ ಹೋಗಿದ್ದ? ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಮೇ ಬಿ 1-2 ಸಲ ಅವ್ರು ಹೋಗಿರ್ಬೇಕು. ನೀರಿಲ್ಲ ಅವಾಗ. ಇದು ನೀರು ಬಿಟ್ಬಿಟ್ಟಿದ್ದಾರೆ ಫೋರ್ಸ್ ಅಲ್ಲಿ. ಹುಡುಗರು, ನನ್ನ ಓನರ್ ಮನೆ ಮಗ ಇವನು ಇಬ್ರು ಒಟ್ಟಿಗೆ ಹೋಗ್ಬಿಟ್ರು. ಅಂದ್ರೆ ಅವನಿಗೆ ಈಜ್ ಬರ್ತಾ ಇರ್ಲಿಲ್ವಾ? ಈಜು ನಾನ್ ನೋಡಿಲ್ಲ ಮೇಡಮ್, ಅಂತ ಎಕ್ಸ್ಪೋರ್ಟ್ ಏನಲ್ಲ ಅವನು. ಎಷ್ಟು ವರ್ಷ ನಿಮ್ ಮಗನಿಗೆ? 16 ವರ್ಷ. ಒಂದು ಆಸೆ ಈಡೇರಿಸಿದ್ವಿ ಅಂತ ಒಂದು ಸಮಾಧಾನ ಇದೆ ಅಲ್ವಾ ಈಗ ನಿಮ್ಗೂ? ಖಂಡಿತ ಸಮಾಧಾನ ಮೇಡಮ್. ಯಾಕಂದ್ರೆ ನಾನೊಂಥರ 3 ತಿಂಗಳಿಂದ ಒಂಥರ ಹುಚ್ಚ ಆಗೋಗ್ಬಿಟ್ಟಿದ್ದೆ ನಾನು. ಅರ್ಥ ಆಗುತ್ತೆ. ಅವನಿಂದ ಅವನಿಗೋಸ್ಕರ ಏನು ಮಾಡಕ್ಕಾಗ್ಲಿಲ್ವಲ್ಲ ಅಂತ. ಕರೆಕ್ಟ್. ಅದು ಈ ಮಟ್ಟಿಗೆ ರೀಚ್ ಆದಾಗ ನಾನು ಮಗನಿಗೋಸ್ಕರ ಏನೋ ಮಾಡನಲ್ಲ ಅಂತ ಒಂದು ಸಮಾಧಾನ. ಕರೆಕ್ಟ್. ಸಮಾಧಾನ ಮಾಡ್ಕೊಳ್ಳಿ ಮುರಳೀಧರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ.